ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇತ್ತೀಚೆಗೆ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇರುವ ಮಧ್ಯೆ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಕಾಲ್ ಮಾಡ್ತಾ ಇರುವ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿ ಮಹತ್ವದ ಸಂದೇಶವನ್ನು ರವಾನಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ವಾಟ್ಸ್ಆಪ್ ಕಾಲ್, ಮೆಸೆಂಜರ್ ಕಾಲ್ ಇಲ್ಲವೇ ವಿಡಿಯೋ ಕಾಲ್ ಮೂಲಕ ನಿಮ್ಮನ್ನ ಸಂಪರ್ಕಿಸಿ ನಾವು ಸಿಬಿಐನವರು ಇಲ್ಲ ಪೊಲೀಸರು ಅಥವಾ ಕಸ್ಟಮ್ ಇಲಾಖೆಯವರು ಎಂದು ಹೇಳಿ ನಿಮ್ಮ ಆಧಾರ್ ಕಾರ್ಡ್ ನಕಲಿ ಇದೆ, ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಪೂರೈಕೆ ಆಗಿದೆ ಅಂತ ಹೆದರಿಸಿ ನಿಮಗೆ ವಿಡಿಯೋ ಕಾಲ್ ಮಾಡಿ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ, ಕಾಲ್ ಕಟ್ ಮಾಡುವ ಹಾಗಿಲ್ಲ ಅಂತ ಹೇಳಿ ನಿಮ್ಮೊಂದಿಗೆ ಹಣ ಪಾವತಿಸಿಕೊಳ್ತಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕಾಲ್ ರಿಸೀವ್ ಮಾಡಬೇಡಿ, ಅಲ್ಲದೆ ಹೆದರಿ ಹಣ ಕೂಡ ಕಳುಹಿಸಲು ಹೋಗದಂತೆ ಅವರು ಮನವಿ ಮಾಡಿದ್ದಾರೆ. ಏನೇ ಘಟನೆ ಆದರೂ ಕೂಡ ಯಾವುದೇ ಪ್ರಕರಣ ಇದ್ರೂ ಕೂಡ ಸಿಬಿಐನವರೇ ಇರಲಿ ಪೊಲೀಸರೇ ಇರಲಿ ಯಾರು ಕೂಡ ವಿಡಿಯೋ ಕಾಲ್, ವಾಟ್ಸ್ಆಪ್ ಕಾಲ್ ಸೇರಿ ಸಾಮಾಜಿಕ ಜಾಲತಾಣ ಮೂಲಕ ಕಾಲ್ ಮಾಡೋದಿಲ್ಲ. ಆ ಪದ್ಧತಿಯೂ ಕೂಡ ಇಲ್ಲ. ನಮ್ಮ ಭಾರತೀಯ ಕಾನೂನಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬುದು ಎಲ್ಲಿಯೂ ಕೂಡ ಇಲ್ಲ. ಹೀಗಾಗಿ ಜನಸಾಮಾನ್ಯರು ಅನಾವಶ್ಯಕ ಹಣ ಕಳೆದುಕೊಳ್ಳಬಾರದು. ಅಲ್ಲದೆ ಅಂತಹ ಅನಾಮಿಕ ಕಾಲ್ಗಳು ಬಂದಲ್ಲಿ ದೂರವಾಣಿ ಮೂಲಕ 1930ಕ್ಕೆ ಡೈಲ್ ಮಾಡಿ ಪ್ರಕರಣವನ್ನು ದಾಖಲಿಸಬೇಕು. ನೀವು ಸುರಕ್ಷಿತವಾಗಿರಿ, ಜಾಗೃತರಾಗಿರಿ ಅಂತ ಅಟೆಂಡ್ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಅಟೆಂಡ್ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಹೊಸ ಪದ ಬಳಕೆಯಾಗುತ್ತಿದೆ. ಇದರಲ್ಲಿ ಪೊಲೀಸ್ ಇಲಾಖೆ ಅಥವಾ ಸಿಬಿಐ ಅಥವಾ ಕಸ್ಟಮ್ಸ್ ನಿಂದ ನಾವು ಕರೆ ಮಾಡುತ್ತಿದ್ದೇವೆ. ನಿಮ್ಮ ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಯೂಸ್ ಆಗಿದೆ ಅಥವಾ ನಿಮ್ಮಲ್ಲಿ ಒಂದು ಡ್ರಗ್ಸ್ ಪಾರ್ಸಲ್ ಆಗಿದೆ ನಿಮ್ಮ ಹೆಸರಿನ ಮೇಲೆ ಅಂತ ಹೇಳಿ ನಿಮಗೆ ವಿಡಿಯೋ ಕಾಲ್ ಆನ್ ಮಾಡಿರ್ತಾರೆ. ಸ್ಕೈಪ್ ಅಥವಾ ಮೆಸೆಂಜರ್ ಅಥವಾ ವಾಟ್ಸ್ಆಪ್ಗಳಲ್ಲಿ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ, ನೀವು ಕಾಲ್ ಕಟ್ ಮಾಡುವಂತಿಲ್ಲ ಅಂತ ಹೇಳಿ ನಿಮ್ಮಿಂದ ಹಣ ಪೀಕ್ತಾರೆ. ಹಣವನ್ನು ನೀವು ಕೊಡೋವರೆಗೂ ನೀವು ಅರೆಸ್ಟ್ ಆಗಿರ್ತೀರಿ ಅಂತ ಹೇಳಿ ಒಂದು ಅಕೌಂಟಿಗೆ ದುಡ್ಡು ಹಾಕಿಸ್ಕೊಂತಾರೆ. ಅದಕ್ಕೆ ನೀವು ದಯವಿಟ್ಟು ಇಂಥಕ್ಕೆ ಬಲಿ ಆಗದಿರಿ. ನಮ್ಮ ಇಲಾಖೆಯಿಂದಾಗಲಿ ಸೆಂಟ್ರಲ್ ಏಜೆನ್ಸೀಸ್ಗಳಿಂದಾಗಲಿ ನಿಮಗೆ ವಾಟ್ಸ್ಆಪ್ ಮೂಲಕ, ಮೆಸೆಂಜರ್ ಮೂಲಕ, ವಿಡಿಯೋ ಕಾಲ್ ಮೂಲಕ ನಿಮ್ಮನ್ನ ಅರೆಸ್ಟ್ ಮಾಡುವಂತಹ ಯಾವುದೂ ಪ್ರಕ್ರಿಯೆನೇ ಇಲ್ಲ. ಡಿಜಿಟಲ್ ಅರೆಸ್ಟ್ ಎಂಬುವ ಪದವೂ ಕೂಡ ನಮ್ಮ ಭಾರತೀಯ ಕಾನೂನಲ್ಲಿ ಎಲ್ಲಿಯೂ ಇಲ್ಲ. ಹೀಗಾಗಿ ಅನೇಕ ಜನರು ಇದಕ್ಕೆ ಬಲಿಯಾಗ್ತಿರೋದ್ರಿಂದ ಈ ವಿಡಿಯೋ ಮಾಡಲಾಗಿದೆ. ನೀವು ಇನ್ನು ಮುಂದೆ ಇಂಥವೇನಾದರೂ ಪ್ರಕರಣಗಳು ನಿಮ್ಮ ಜೊತೆಗೆ ಸಂಭವಿಸಿದರೆ ದೂರವಾಣಿಯ ಮೂಲಕ 1930 ನೀವು ಡಯಲ್ ಮಾಡಿ ನಿಮ್ಮ ಪ್ರಕರಣವನ್ನು ದಾಖಲಿಸಬಹುದಾಗಿರುತ್ತದೆ. ನೀವು ಸುರಕ್ಷಿತವಾಗಿರ್ರಿ, ಜಾಗೃತರಾಗಿರ್ರಿ. ಜೈ ಹಿಂದ್. ಸಿದ್ದಯ್ಯ ಹಿರೇಮಠ, ಟಿವಿ 20 ಕನ್ನಡ ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.